ರೋಡ್ ಇಡೀ ಜಾಮ್ ಆಗ್ಬಿಟ್ಟೈತೆ. ಆ ಕಡೆ ಸೈಡು ಈ ಕಡೆ ಸೈಡು. ಬೆಳಗ್ಗೆ ಇವತ್ತಿನ ಕತೆ ಹಿಂಗೆ ನೋಡ್ಬೋದು. 48 ನಿಮಿಷ ತೋರಿಸ್ತಿದೆ, 7.5 ಕಿಲೋಮೀಟ್ರಿಗೆ ಫುಲ್ ರೋಡ್ ಜಾಮ್ ಆಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದ್ರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನಿಮ್ಮ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಕಳಿಸಿ. ಫೋನ್ ಮಾಡಕ್ ಹೋಗ್ಬೇಡಿ. ಫೋನ್ ಮಾಡಿದ್ರೆ ನಾನು ಎತ್ತಲ್ಲ, ಯಾಕಂದ್ರೆ ತುಂಬಾ ಕಾಲ್ಗಳು ಬರುತ್ತೆ. ಅಷ್ಟು ಕಾಲು ಅಟೆಂಡ್ ಮಾಡಕ್ ಆಗಲ್ಲ. ನಾನೇ ನಿಮ್ಗೆ ವಾಟ್ಸಪ್ ಕಾಲ್ ರಿಟರ್ನ್ ಮಾಡ್ತೀನಿ. ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನ ಟೈಪ್ ಮಾಡ್ಬಿಟ್ಟು ಕಳಿಸಿ. ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದ್ರು ಟೈಪ್ ಮಾಡಕ್ ಬರಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿ. ಸೊ ಅದರಿಂದಾಗಿ ನಿಮಗೆ ಬಂದು ಒಂದು 8,000 ಇಂದ 10,000 ರೂಪಾಯಿ ಉಳಿತದೆ. ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ. ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ತರ ರೂಲ್ಸ್ ಇಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬಹುದು. ನಿಮ್ಗೆ ಯಾರಿಗಾದ್ರೂ ಲೋನ್ ಆಗ್ಲಿ ಅಥವಾ ಹೊಸ ಆಟೋ ಆಗ್ಲಿ ಇಲ್ಲ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಆಟೋ ಬೇಕಿದ್ರೆ ಈ ಕೆಳಗೆ ಕಾಣುವಂತಹ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ. ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ, ಹೊಸದಿದ್ರೆ ಹೊಸದಂತ ಹಾಕಿ. ಹಾಗೆ ಸ್ನೇಹಿತರೆ, ಅವಾಗ್ಲೇ ಹೇಳಿದ್ನಲ್ಲ, ನನ್ನ ಕಡೆಯಿಂದ ತಗೊಂಡ್ರೆ 8,000 ಇಂದ 10,000 ರೂಪಾಯಿ ನಿಮ್ಗೆ ಉಳಿತದೆ ಅಂತ ಹೇಳಿದ್ನಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ ನಂದು ಚಾರ್ಜಸ್ ಬಂದ್ಬಿಟ್ಟು 1,000 ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ಆಟೋ ಓಡಿಸೋದು. ಒಂದ್ ವೇಳೆ ಏನಾದ್ರು ಒಂದು 4 ಅವರ್ 5 ಅವರ್ ನಾನು ಅಲ್ಲಿ ಶೋರೂಮ್ ಹತ್ರ ಬಂದ್ರೆ ಅದಕ್ಕೆ ಓಡಾಡುವಂತ ಆ ಟೈಮಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದ್ರೂ ಒಂದು 600 ಇಂದ 700 ರೂಪಾಯಿ ದುಡಿತೀನಿ. ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತ ಅನ್ಬಿಟ್ಟು ಅಡಿಷನಲ್ ಯಾವ್ದೇ ತರ ಚಾರ್ಜ್ ಇರೋದಿಲ್ಲ. 1,000 ರೂಪಾಯಿ ಚಾರ್ಜ್ ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಈ ವಾಟ್ಸಪ್ ನಂಬರ್ಗೆ ನಿಮ್ದು ಮೆಸೇಜ್ ಮಾಡಿ ಆಯ್ತಾ. ಕಾಲ್ ಮಾಡಕ್ ಹೋಗ್ಬೇಡಿ, ತುಂಬಾ ಕಾಲ್ಗಳು ಬರ್ತಿದೆ. ನಾನು ಮೊನ್ನೆಯಿಂದ ಇದು ಹಾಕಿದ್ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ. ಟೈಮ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ. ಆ ಟೈಮಲ್ಲಿ ನಾನು ಫೋನ್ ಆನ್ಸರ್ ಮಾಡಕ್ ಆಗಲ್ಲ. ನಾನೇ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೀನಿ. ಸರಿನಾ? ಟೈಮ್ ಮಾಡ್ಕೊಂಡು ದಯವಿಟ್ಟು ಆದಷ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ನಾನು ನಿಮ್ಗೆ ಒಂದು ಅರ್ಧ ಗಂಟೆ 1 ಅವರ್ ಇಲ್ಲ ಒಂದ್ 2 ಅವರ್ ಲೇಟ್ ಆಗಿ ನಿಮ್ಗೆ ರೀಪ್ಲೈ ಬರ್ಬೋದು. ಬಟ್ ಏನಂತಂದ್ರೆ 100% ನಾನು ನಿಮ್ಗೆ ರೀಪ್ಲೈ ಕೊಡ್ತೀನಿ. ಸೊ ನಿಮ್ಮ ಏನ್ ಡೀಟೇಲ್ಸ್ ಇದೆ ಅದನ್ನ ನೀವು ವಾಟ್ಸಪ್ ಅಲ್ಲಿ ಕಳಿಸಿ. ಫುಲ್ ಆ ಕಡೆ ಸರ್ವಿಸ್ ಲೈನ್ವರೆಗೂ ಜಾಮ್ ಆಗೈತೆ. ಜಸ್ಟ್ ಡ್ರಾಪ್ ಮಾಡಿದೆ. ಈಗ JP ನಗರದಿಂದ ಪಿಕಪ್ ಮಾಡ್ಕೊಂಡ್ ಬಂದಿದ್ದು. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಕೇಳೋದಾದರೆ 12 ಗಂಟೆ 8 ನಿಮಿಷ ಆಗೋಯ್ತು. ಹೆವಿ ಟ್ರಾಫಿಕ್ ಜಾಮು. ಪಿಕಪ್ ಮಾಡಿದ್ದು 9:30 ಅಂತೀನಿ, 10:00 ಪಿಕಪ್ ಮಾಡಿದ್ದು. ಇಲ್ಲಿ ಡ್ರಾಪ್ ಮಾಡೋಷ್ಟರಲ್ಲಿ ಈಗ ಆಲ್ಮೋಸ್ಟ್ 12 ಗಂಟೆ ಅಂತಂದ್ರೆ 11:30, 1.5 ಅವರ್ ಟೈಮ್ ಆಗೋಯ್ತು. ತುಂಬಾ ಟೈಮ್ ಕನ್ಸ್ಯೂಮ್ ಆಗೋಯ್ತು. ಬಟ್ ಏನಪ್ಪಾ ವಿಷಯ ಅಂತಂದ್ರೆ ಖುಷಿ ವಿಷಯ ನೋಡ್ಬೋದು. ಆಲ್ರೆಡಿ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಆಗಿರೋದು 779 ರೂಪಾಯಿ ಆಗೋಗಿದೆ. ಈಗ MBC ಟೆಕ್ ಪಾರ್ಕ್ ಅಲ್ಲಿದ್ದೀನಿ. ಇನ್ನು ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ನೋಡಬೇಕು. ಕೈ ಕಾಲು ನೋವತ್ಕೊಬಿಡೈತೆ. ಏನಪ್ಪ ಇದ್ದಿದ್ದಂಗೆ ಇವತ್ತು ಇಷ್ಟೊಂದು ಜಾಮ್ ಆಗೋಯ್ತು ಅಂತ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಜಾಮ್ ಆಯಿತು ಅಂತ. ಮತ್ತೆ ಮಳೆ ಬರೋ ಥರನೂ ಇದೆ ವೆದರು. ಆದರೆ ಮಳೆ ಸದ್ಯಕ್ಕೆ ಯಾವುದು ಬರ್ತಾ ಇಲ್ಲ. ಇಲ್ಲೇ ಇದ್ದೀನಿ ಕಂಪ್ನಿ ಒಳಗಡೆ. ಇಲ್ಲೇನು ನಿಲ್ಸಕ್ಕೆ ಬಿಡಲ್ಲ. ಇನ್ನು ಸೆಕ್ಯೂರಿಟಿ ಬಂದು ಎತ್ತು ಅಂತಾರೆ. 2 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಮ್ಮ ಯಾತ್ರಿ ಮತ್ತು ಇನ್ನೊಂದು ರ್ಯಾಪಿಡೋ. ಆಗಲೇ ಒಂದು ಡ್ಯೂಟಿ ಬಂತು, ಯಾವುದೋ ಒಂದು HSR ಕಡೆಗೆ. ಅದೊಂದು ಸಿಕ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆ ಕಡೆ ಎಲ್ಲಾದರೂ ಹೋಗಿ ರೆಸ್ಟ್ ಮಾಡ್ಬೋದಿತ್ತು. ನೋಡೋಣ ಏನಾಗುತ್ತೆ. ಇನ್ನೊಂದು ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊತೀನಿ. ಅದು ಯಾವುದಪ್ಪ ಅಂತಂದರೆ ಊಬರ್ನ ಕೂಡ ಆನ್ ಮಾಡ್ಕೊಬಿಡ್ತೀನಿ. ಊಬರಲ್ಲಿ ಏನೇನೋ ಕೊಟ್ಬಿಟ್ಟಿದ್ದಾನೆ. ನಾನು ಇದನ್ನು ಯಾವುದೂ ಫಾಲೋ ಮಾಡ್ತಾ ಇಲ್ಲ. 80 ಟ್ರಿಪ್ಪಿಗೆ 750 ರೂಪಾಯಿ, ಈ 20 ಟ್ರಿಪ್ಪಿಗೆ ಈ ಥರ ಏನೇನೋ ಕೊಟ್ಟಿದ್ದಾನೆ. ಇದು ಯಾವುದೂ ನಾನು ಫಾಲೋ ಮಾಡ್ತಾ ಇಲ್ಲ. ನಾನು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಥರ ಇನ್ಸೆಂಟಿವ್ಗೋಸ್ಕರ ಡ್ಯೂಟಿ ಮಾಡಲ್ಲ. ಅದು ಇನ್ಸೆಂಟಿವ್ಗೋಸ್ಕರ ಡ್ಯೂಟಿ ಮಾಡಿಬಿಟ್ರೆ ಮತ್ತೆ ಮೈಂಡ್ ಅದೇ ಕಡೆನೇ ಎಳಿತದೆ. ಸಪೋಸ್ ಏನಾದರೂ ಆದರೆ ಆಗಲಿ ಇಲ್ಲ ಬುಡ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಡ್ಯೂಟಿ ಮಾಡ್ಕೊಂಡ್ರೆ ಆಯಿತು. ಮಾತಾಡೋಕ್ಕಾಗ್ತಿಲ್ಲ. ಯಾಕೋ ಕೆಮ್ಮು ಜಾಸ್ತಿ ಆಗ್ಬಿಡೈತೆ. ಗೊತ್ತಲ್ಲ ವೆದರ್ ಹೆಂಗಿದೆ ಅಂತ ಬೆಂಗಳೂರ್ದು. ಕೆಮ್ಮು ಜಾಸ್ತಿ ಆಗಿ ಕೆಮ್ಮಿನೇ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ಬೇಕು. ಹೇಳ್ತಿದ್ದಂಗೆ ನೋಡಿ ಅವ್ರು ಸೆಕ್ಯೂರಿಟಿ ಗಾರ್ಡ್ ಬಂದು ಓಡಿಸ್ತಿದ್ದಾರೆ. ಹೋಗು ಇಲ್ಲಿ ನಿಲ್ಲಿಸ್ಬೇಡ ಅಂತಿದ್ದಾರೆ. ಬೆಂಗಳೂರಲ್ಲಿ ಇದೊಂದು ಗೋಳುಗುರು, ನಿಲ್ಸಕ್ಕೆ ಬಿಡಲ್ಲ. ಮೇನ್ ರೋಡಲ್ಲಿ ಹೋದ್ರೆ ಪೊಲೀಸವ್ರು ಬಿಡಲ್ಲ. ಹಿಂಗೆ ಕಂಪ್ನಿ ಒಳಗಡೆ ಬಂದರೆ ಇವರು ಸೆಕ್ಯೂರಿಟಿ ಗಾರ್ಡ್ಗಳು ಬಿಡಲ್ಲ.
ಏನೂ ಮಾಡೋಕ್ಕಾಗಲ್ಲ, ಹಿಂಗೆ ಮೆಲ್ಲೆ ಮೂವ್ ಮಾಡಲೇಬೇಕು. ಇನ್ನು ಡ್ಯೂಟಿಗಳು ಬರಬೇಕು ಅಂತಂದರೆ ಇನ್ನೂ ಟೈಮ್ ಆಗುತ್ತೆ. ಆಲ್ಮೋಸ್ಟು ಇನ್ನೊಂದು ಇವಾಗ ಟೈಮು 12 ಗಂಟೆ ಅಲ್ವಾ, 12 ಆಗಿದೆ, 12 ಕಾಲು. ಸೊ ಅರೌಂಡು ಟೈಮ್ ಚೆನ್ನಾಗಿತ್ತು ಅಂತ ಅಂದರೆ ಒಂದು ಅರೌಂಡು ಸ್ಟಾರ್ಟ್ ಆಗುತ್ತೆ. 1:30-2 ಗಂಟೆಯಿಂದ ಇಲ್ಲೆಲ್ಲಾದರೂ ಕಂಪ್ನಿಗಳಿದ್ದಾವೆ, ಯಾವುದಾದ್ರೂ ಡ್ಯೂಟಿ ಸ್ಟಾರ್ಟ್ ಆಯ್ತವೆ. ಪಕ್ಕದಲ್ಲಿ ಹೊರೈಸನ್ ಕಾಲೇಜ್ ಇದೆ, ಅಲ್ಲಿಂದ ಯಾವುದಾದ್ರೂ ಸಿಗಬಹುದು. ಇವಾಗ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಲ್ಸಕ್ಕೆ ಬಿಡಲ್ಲ ಇವರು, ಸುಮ್ಮನೆ ಅವ್ರ ಹತ್ರ ಬೈಸ್ಕೊಳೋದು ಬೇಡ. ಆಮೇಲೆ ನಮಗೂ ಏನಾದರೂ ಕೋಪ ಬಂದ್ಬಿಟ್ರೆ ನಾವು ಗಲಾಟೆ ಮಾಡಿಬಿಡ್ತೀವಿ. ಸೊ ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ, ನಮ್ಮ ಕೆಲಸ ನಾವು ಮಾಡಬೇಕು. ಇನ್ನು ಮೇನ್ ರೋಡ್ಗೆ ಹೋದ್ರೆ ಅಲ್ಲಿ ಪೊಲೀಸರು ಬಿಡೋಲ್ಲ, ಎತ್ರಿ ಅಂತಾರೆ. ಸೊ ಹೊರಟಿದ್ದೀನಿ, ಯಾವುದಾದ್ರೂ ಡ್ಯೂಟಿ ಸಿಕ್ಕಿದ್ರೆ ಹಾಕ್ಕೊಂಡು ಡ್ರಾಪ್ ಹಾಕೋಣ. ಸೊ ಮೇನ್ ರೋಡ್ ಕತೆ ನೋಡ್ಬೋದು ಯಾವ ಮಟ್ಟಕ್ಕೆ ಜಾಮ್ ಆಗಿದೆ ಅಂತ. ಆ ಕಡೆನೂ ಜಾಮು, ಈ ಕಡೆನೂ ಜಾಮು. ಯಾವುದೋ ಡ್ಯೂಟಿ ಬರ್ತಿದೆ, ಮಿನಿಮಮ್ ಪಿಕಪ್ಪೇ ದೂರ ಇದ್ದಾವೆ. ಈ ಧೂಳು, ರೋಡ್ ಕಂಡೀಷನ್ನು ಬೇಡಪ್ಪ ನಮ್ಮ ಜೀವನ. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನೋಡ್ಬೋದು, ಅಲ್ಲೇ ಗಂಟನೂ ಜಾಮು, ಎಲ್ಲಿ ಯಾವ ರೋಡ್ಗೆ ಬಂದ್ರೂ ಜಾಮ್ ಆಗದೆ. ಓಪ ಆಗಲ್ಲ, ಇವತ್ತೊಂದು ಸವಾಸ ಅಲ್ಲ, ಫುಲ್ ರೋಡ್ ಜಾಮ್ ಆಗ್ಬಿಟ್ಟೈತೆ. ನೋಡ್ಬೋದು ಎಲ್ಲಿ ಗಂಟ ಐತೆ ಅಂತಂದ್ರೆ. ಸೊ ಟೈಮ್ ಬಂದು ಈಗ 3 ಗಂಟೆ 46 ನಿಮಿಷ. ಮೇನ್ ರೋಡ್ ಫುಲ್ ಜಾಮ್ ಆಗೈತೆ. ಇದು ಬೆಂಗಳೂರಿನ ಕತೆ. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂದರೆ 4 ಗಂಟೆ, ಆದರೆ ಫುಲ್ ಜಾಮ್ ಆಗ್ಬಿಟ್ಟೈತೆ. ಯಾವ ಮಟ್ಟಕ್ಕೆ ಜಾಮ್ ಆಗೈತೆ ಅಂತ ನೋಡ್ಬೋದು. ಬರೀ ಅರ್ಧ ಕಿಲೋಮೀಟ್ರ್ ಅಲ್ಲ ಗುರು, ಇಲ್ಲಿ ನೋಡ್ಬೋದು ಎಲ್ಲಿವರೆಗೂ ಕಣ್ಣು ಹರಿಸಿದ್ರು ಫುಲ್ಲು ಜಾಮೆ. ಈಗ ಬಂದು ಮಾರ್ತಳ್ಳಿ ಹತ್ರ ಇದ್ದೀನಿ. ಯಾರಂತವರು ಸಾರಿಗೆ ಬಂದ್ಬಿಟ್ಟು ಇಲ್ಲೇ ಗಾಡಿನ ನಿಲ್ಸ್ಕೊಬಿಟ್ಟಿದ್ದೀನಿ. ಸಾಕಾಗೋಯ್ತು, ಜಸ್ಟ್ ಡ್ರಾಪ್ ಆಯಿತು. ಎಲ್ಲಿಗೆ ಹೋಗ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ಒಟ್ಟು 1000 ರೂಪಾಯಿ ಆಗೈತೆ. ಆ ಕಡೆ ಬೆಳಂದೂರು, ಮಾರ್ತಳ್ಳಿ ಹಿಂಗೆ ಹೋಗೋಣ ಅಂದರೆ ಇಡೀ ರೋಡ್ ಫುಲ್ಲು ಜಾಮ್ ಆಗಿ ಕೂತೈತೆ, ಫುಲ್ಲು ಜಾಮ್ ಪ್ಯಾಕ್. ಇಲ್ಲೇ ಇದ್ದೀನಿ, ನೋಡೋಣ ಇಲ್ಲಿಲ್ಲೇ ಡ್ಯೂಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದೋ 50-100 ಹೆವಿ ಕೈಯೆಲ್ಲ ಪೇನ್ ಬಂದ್ಬಿಡ್ತು ಕ್ಲಚ್ ಹಿಡ್ದು. ಅದಕ್ಕೆ ಇವಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದಷ್ಟು HSR, ಇಂದ್ರಾನಗರ, ಕೋರಮಂಗಲ ಇಷ್ಟರಲ್ಲೇ ಹೊಡ್ಕೊತೀನಿ. ಮಿನಿಮಮಲ್ಲೇ ಸಾಕು ಗುರು, ಮಿನಿಮಮ್ ಡ್ಯೂಟಿನೇ ಮಾಡ್ಕೊತೀನಿ. ಇವತ್ತು ಎಷ್ಟಾಗುತ್ತೆ ಅಷ್ಟಾಗಲಿ. ವೈಟ್ಫೀಲ್ಡ್ ಕಡೆ ಆಗಲಿ, ಮಾದೇವಪುರ ಕಡೆ ಆಗಲಿ, KR ಪುರಂ ಕಡೆಗಾಗಲಿ ಹೋಗೋಕ್ಕಾಗಲ್ಲ, ತುಂಬಾ ಜಾಮ್ ಐತೆ. ಸೊ ಬೆಟರ್ ಏನಪ್ಪ ಅಂತಂದರೆ ಈ ಏರಿಯಾದಲ್ಲೇ ಡ್ಯೂಟಿ ಮಾಡ್ಕೊಳೋದು ಬೆಟರು ಅಂತ ಅನಿಸ್ತಾ ಇದೆ. ನೋಡೋಣ ಹೋಯ್ತಾ ಏನೇನೋ ಹೆಂಗೆಂಗೋ ಮೈಂಡಿಗೆ ಬರುತ್ತೆ, ಪ್ಲ್ಯಾನ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಡಿಸಿರೋ ಗ್ಯಾಸ್ ಎಷ್ಟಪ್ಪ ಅಂತಂದರೆ 173. ಓಕೆ ತೆಗಿಯೋಣ, ಸಾಕು. 173 ಪೇಮೆಂಟ್ ಮಾಡಾಯಿತು. ಸ್ನೇಹಿತರೆ, ಸಿಕ್ಕಾಬಟ್ಟೆ ರೋಡು ಸ್ಪಾಯ್ಲ್ ಆಗಿಬಿಟ್ಟಿದೆ ಇಲ್ಲಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ರೋಡ್ ವಿಶೇಷತೆ, ಈ ರೋಡ್ ಬಂದು ಕಾಡ ಅಗ್ರಹಾರ ರೋಡು. ಇದೇ ರೋಡಲ್ಲಿ ನನಗೆ ಡ್ರಾಪ್ ಆಗಿತ್ತು. ಮತ್ತು ರಿಟರ್ನ್ ನನ್ನ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿರಂಗೆ ಕೆಲವೊಬ್ಬರೆಲ್ಲ ಹೇಳಿದ್ದೇನಪ್ಪ ಅಂದರೆ ಈ ರೋಡಲ್ಲಿ ಬಂದು ದೆವ್ವ ಇದೆ ಅಂತ ಹೇಳ್ತಾರಪ್ಪ. ಅದೆಷ್ಟು ಸತ್ಯನೋ ನಿಜನೋ ನನಗೆ ಗೊತ್ತಿಲ್ಲ. ಬಟ್ ಏನಂತಂದರೆ ಆ ಥರ ಎದುರಿಸಿದ್ದಾರೆ ಈ ರೋಡಲ್ಲಿ. ನನಗಂತೂ ಅಂದರೆ ಯಾವ ಒಂದು ಗಾಡಿನೂ ಬರ್ತಾ ಇಲ್ಲ. ಟೈಮ್ ಈಗ ಎಷ್ಟಪ್ಪ ಅಂತ ಅಂದರೆ 9:40 ಆಗಿದೆ. ತುಂಬ ಸತಿ ಕೇಳ್ಪಟ್ಟಿದ್ದೀನಿ. ನನಗೆ ಗೊತ್ತಿರೋಂಥ ಫ್ರೆಂಡ್ಸ್ ಆಗಿರಲಿ, ಮತ್ತು ಕೆಲವೊಬ್ಬರು ನನಗೆ ಗೊತ್ತಿರೋಂಥ ಆಟೋ ಫೀಲ್ಡಲ್ಲಿರೋರು ಕೂಡ ಹೇಳಿದ್ದಾರೆ ಈ ರೋಡಲ್ಲಿ ಬರೋಕ್ಕೆ ಹೋಗ್ಬೇಡ ರಾತ್ರಿ ಅಂತ ಅಂದ್ಬಿಟ್ಟು. ಬಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ರೋಡ್ ತುಂಬಾ ಸ್ಪಾಯ್ಲ್ ಆಗಿಬಿಟ್ಟಿದೆ.
ಏನು ತುಂಬ ಕೇಳ್ಪಟ್ನಪ್ಪ. ನೋಡೋಣ, ಅಲ್ಲೊಂದು ಕಾಡ್ ಥರ ಕಾಣ್ತಿದಲ್ಲ ಬುಷಿ ನೋಡಿ, ಅಲ್ಲಿಂದ ತುಂಬ ಜನಗೆ ಪ್ರಾಬ್ಲಮ್ ಆಗಿದ್ದಾರೆ ಅಂತಿದ್ದಾರೆ. ಸೊ ಅಲ್ಲಿಂದಾನೆ ಟ್ರಾವೆಲ್ ಮಾಡ್ತೀನಿ. ನೋಡೇ ಬಿಡ ಇವತ್ತು ಈ ಜಾಗಕ್ಕೆ ಬಂದಾಯ್ತು. ಈ ಲೈಟ್ ಆಫ್ ಮಾಡಿದ್ರೆ ಏನೋ ಕಾಣಿಸಲ್ಲ ನೋಡ್ರಿ. ವಾವ್ ಸ್ನೇಹಿತರೆ, ಎಷ್ಟು ಕತ್ಲೆ ಇದೆ ಅಂತಂದ್ರೆ ಮೊಬೈಲು ಫೋನ್ದು ಇದನ್ನ ತುಂಬಾ ಚೆನ್ನಾಗಿ ಡಿಟೆಕ್ಟ್ ಮಾಡ್ಕೊಂತ ಇದೆ, ನೈಟ್ ವಿಷನ್ ತರ. ಸೊ ಇದೇ ಜಾಗದಲ್ಲೇನೆ ತುಂಬಾ ಪ್ರಾಬ್ಲಮ್ಗಳಾಗಿದೆ ಅಂತ ಹೇಳ್ತಾರಪ್ಪ. ಅದು ನಿಜಾನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಕೇಳ್ಕೊಂಡಂಗೆ 4-5 ಜನ ಈ ವಿಷಯನ ಹೇಳಿದ್ದಾರೆ. ಇಲ್ಲೆಲ್ಲ ಫುಲ್ಲು ತೋಪಿರೋದು, ಮತ್ತೆ ಯಾವುದು ಗಾಡಿಗಳು ಯಾವುದು ಓಡಾಡ್ತಾ ಇಲ್ಲ. ನಾನೇ ನಿಮ್ಮ ಜೊತೆ ಮಾತಾಡ್ಕೊಂಡು ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಮತ್ತೆ ರೋಡ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ಸೊ ಲೈಟ್ ಆಫ್ ಮಾಡ್ಬಿಟ್ರಿ ಹೆಂಗ್ ಕಾಣ್ತದ ನೋಡ್ರಿ. ಇದು ಫುಲ್ ಕಾಡಿದು, ಈ ಕಡೆನೂ ಕಾಡು, ಮೇನ್ ರೋಡು, ಈ ಕಡೆನೂ ಕಾಡು. ಅಯ್ಯಪ್ಪ, ಲೈಟ್ ಆಫ್ ಮಾಡಿದ್ರೆ ಭಯ ಆಯ್ತದೆ. ಹೋಗ್ತಿರೋ ಸ್ಪೀಡ್ ನೋಡ್ಬೋದು, ಆಲ್ಮೋಸ್ಟ್ 0. 5 ಆ ಸ್ಪೀಡಲ್ಲೇ ಹೋಗೋಕ್ಕಾಗೋದು. ಈ ರೋಡಲ್ಲಿ ಎಲ್ಲೇ ಸ್ಪೀಡಾಗಿ ಹೋಗೋಕ್ಕಾಗುತ್ತೆ. ಗುಂಡಿಗಳು ನೋಡಿ ಹೆಂಗಿದಾವ ಅಂತ. ನಿಜಾನೋ ಸುಳ್ಳೋ ಗೊತ್ತಿಲ್ಲ ಗುರು. ಈ ಕಡೆ ಯಾರಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ. ನೀವು ಯಾರಾದ್ರೂ ಕೇಳಿಸ್ಕೊಂಡಿದ್ದೀರಾ ಈ ತರ ಒಂದು ವಿಷಯ ಅಂತ ಅಂದ್ಬಿಟ್ಟು. ನೈಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಪ್ಪ ಈ ರೋಡಲ್ಲಿ. ಅಂದ್ರೆ ಮೇಯ್ನ್ ನನಗೆ ಹೇಳ್ತಿದ್ದೇನಪ್ಪ ಅಂದ್ರೆ ದೆವ್ವಗಳ ಕಾಟ ಅಂತ. ನಾನು ಈ ರೋಡಲ್ಲಿ ಸ್ನೇಹಿತರೆ ಹೇಳ್ಬೇಕು ಅಂತಂದ್ರೆ ತುಂಬಾ ಸತಿನೇ ಬಂದಿದ್ದೀನಿ. ರಾತ್ರಿ 1:30, 2 ಗಂಟೆಗೆಲ್ಲ ಬಂದಿದ್ದೀನಿ, 12 ಗಂಟೆಗೆಲ್ಲ ಬಂದಿದ್ದೀನಿ. ಸೊ ನನಗೇನು ಅನಿಸಿಲ್ಲ. ಇನ್ನೊಂದು ನನ್ನ ಲೆಕ್ಕದಲ್ಲಿ ಏನು ಗೊತ್ತಾ, ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ, ನಾವು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಸೊ ಅದನ್ನು ನಾನು ನಂಬಿರೋನು ಆ ಥರ. ಸೊ ಇನ್ನೊಂದು ಹೇಳಬೇಕು ಅಂದರೆ ಚಿಕ್ಕದ್ರಿಂದಲೂ ಕೂಡ ತುಂಬಾ ಕಷ್ಟದಲ್ಲಿ ಬಂದಿರೋದು. ಸೊ ಇವತ್ತವರೆಗೂ ಏನಿದೆ, ಹೆಂಗಿದ್ದೀನಿ, ಅದಕ್ಕೆಲ್ಲ ಬಂದು ಅದರ ದೇವರ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ನಾನು ನಂಬಿರೋನು, ಆಯಿತಾ. ಸೊ ಅಪ್ಪ, ನನಗೆ ಯಾವುದೇ ಥರ ಈ ಥರ ಅನುಭವ ಆಗಿಲ್ಲ. ಇದಕ್ಕಿಂತ ಭಯಾನಕೂ ಆಗಿರೋ ಅಂಥ ಜಾಗಕ್ಕೆಲ್ಲ ಹೋಗಿದ್ದೀನಿ. ಬಟ್ ಏನಂತಂದರೆ ತುಂಬ ಜನ ಈ ಕಡೆ ನಮ್ಮ ಸಬ್ಸ್ಕ್ರೈಬರು ಕೆಲವೊಬ್ಬರೆಲ್ಲ ಹೇಳಿದ್ದಾರೆ ಈ ರೋಡಲ್ಲಿ ಹಿಂಗೆಲ್ಲ ಇದೆ ಬ್ರದರ್ ಅಂತ ಅಂದ್ಬಿಟ್ಟು. ಹೇಳಿ ನೋಡೋಣ, ನೀವು ಯಾರಾದರೂ ಈ ಕಡೆ ಇತ್ತು ಅಂತಂದರೆ, ಅಂದರೆ ಸೋಂಪುರ ಈ ಕಾಡಾಗ್ರಹಾರ ಏನಿದೆ ಆ ಕಡೆ ಏನಾದರೂ ಆ ಥರ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು. ಈಗಷ್ಟೇ ಜಸ್ಟ್ ಮನೆಗೆ ಬಂದಾಯಿತು. ಬನ್ನಿ, ಯಾವಾಗಲೂ ಲೆಕ್ಕ ಮಾಡ್ಕೊಳಂಗೆ ಲೆಕ್ಕ ಮಾಡ್ಕೊಬಿಡೋಣ. ಬಟ್ ಏನಂದರೆ ಇವತ್ತು ಒಂದೇ ಆ್ಯಪ್ಲಿಕೇಶನ್ನೇ ತೋರಿಸೋದು. 2 ಆ್ಯಪ್ಲಿಕೇಶನಲ್ಲಿ ನಾನು ಡ್ಯೂಟಿ ಮಾಡಿರೋದು. ಒಂದು ರ್ಯಾಪಿಡೋ, ಇನ್ನೊಂದು ಬಂದು ನಮ್ಮ ಯಾತ್ರಿ. ಸೊ ಇದು ನೋಡಿ, ರ್ಯಾಪಿಡೋದಲ್ಲಿ ಬಂದುಬಿಟ್ಟು 1458 ರೂಪಾಯಿ ಆಗೈತೆ. ಹಾಗೆ ಸ್ನೇಹಿತರೆ ಹೇಳಬೇಕು ಅಂತಂದರೆ ಟಾರ್ಗೆಟ್ ಅಚೀವ್ ಆಗಿಲ್ಲ. ನನ್ನ ಟಾರ್ಗೆಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟಪ್ಪ ಅಂದರೆ 2,000 ರೂಪಾಯಿ ನನ್ನ ಟಾರ್ಗೆಟ್ ಇರೋದು. ಅದೇ ಟಾರ್ಗೆಟ್ ಅಚೀವ್ ಆಗಿಲ್ಲ ಇವತ್ತು. ಯಾಕೆ ಅಚೀವ್ ಆಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಗುರು. ನನ್ನ ಕೈಯಲ್ಲಿ ಆಗಿಲ್ಲ. ಲಾಸ್ಟಲ್ಲೇ ಇಡೀ ಕೈದು ನರ, ಈ ನಾವು ಕ್ಲಚ್ ಪ್ರೆಸ್ ಮಾಡಿ ಆ ನರ ಎಲ್ಲ ಒಂಥರ ನೋವು. ಪ್ರೆಸ್ ಮಾಡೋಕ್ಕಾಯ್ತಿರ್ಲಿಲ್ಲ. ಅದು ಪ್ರೆಸ್ ಮಾಡಿದ್ರೆ ಭಾರಿ ಹಿಂಸೆ ಆದಂಗೆ ಒಂಥರ ಆಗೋದು. ಹಂಗಾಗಿ ಏನು ಮಾಡಿದೆ, HSR ಲೇಔಟಲ್ಲಿ ಆಲ್ಮೋಸ್ಟ್ ಒಂದು 1/2-3 ಗಂಟೆ ಹಾಕ್ಕೊಂಡು ಅಲ್ಲೇ ಕುತ್ಕೊಬಿಟ್ಟೆ. ಆಮೇಲೆ ಇನ್ನು ಇಂದಿರಾನಗರ ಕಡೆಗೆ ಹೋದೆ. ಹೋಗ್ಬೇಕಾದ್ರೆ ಬೇಗ ಹೋಗ್ಬಿಟ್ಟೆ. ಒಂದು 9 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೇನೋ 38 ನಿಮಿಷ 40 ನಿಮಿಷ ಏನೋ ತಗುಲ್ತು. ಅಲ್ಲಿ ಡ್ರಾಪ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಡ್ಯೂಟಿ ಹಾಕ್ಕೊಂಡೆ. ಅಲ್ಲಿ ಹೋಗಿ ಮತ್ತೆ ನನ್ನ ಕೈಯಲ್ಲಿ ಮತ್ತೆ ಕ್ಲಚ್ ಪ್ರೆಸ್ ಮಾಡೋಕೆ ಆಯ್ತಿರ್ಲಿಲ್ಲ. ಇಡೀ ನರ ಎಳೆದಾಗ ಒಂಥರ ಪೇಯ್ನ್ ಬರುತ್ತಲ್ಲ, ನೋವು. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಮತ್ತೆ ಅದೇ ಥರ ನೋವು ಸ್ಟಾರ್ಟ್ ಆಗೋಯ್ತು. ಅದಾದ್ಮೇಲೆ ಮತ್ತೆ ಅಲ್ಲೊಂದು 1/2-3 ಗಂಟೆ ನಿಲ್ಸ್ಕೊಬಿಟ್ಟೆ. ಮತ್ತೆ ನಿಲ್ಸ್ಕೊಂಡು ಇನ್ನೊಂದು ಡ್ಯೂಟಿ HSR ಕಡೆಗೆ ಹಾಕ್ಕೊಂಡು ಬಂದೆ. ಫುಲ್ ರೋಡ್ ಜಾಮು. ಆಲ್ಮೋಸ್ಟು ನಾನು ಪಿಕಪ್ಗೆ ಹೋಗಿದ್ದು 1.5 ಕಿಲೋಮೀಟ್ರು, ಕಸ್ಟಮರ್ನ ಪಿಕ್ ಮಾಡಿದ್ದು. ಅಲ್ಲಿಂದ HSR ಬರಲಿಕ್ಕೆ 56 ನಿಮಿಷ ತಗೊಂತು. ಫುಲ್ ರೋಡ್ ಜಾಮ್ ಆಗಿದೆ, ಇನ್ನರ್ ರಿಂಗ್ ರೋಡು. ಅಲ್ಲಿ ತುಂಬ ಟೈಮ್ ಆಯಿತು. ಮತ್ತು ಟಾರ್ಗೆಟ್ ಆಗಿಲ್ಲ.
ನೀವು ಗೆಸ್ ಮಾಡಿ ಹೇಳಿ, ನೋಡೋಣ ಯಾವ ಥರ ನೀವು ಗೆಸ್ ಮಾಡ್ತೀರಾ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಅರ್ನಿಂಗ್ಸು. ಗ್ಯಾಸ್ ಬಂದ್ಬಿಟ್ಟು ಇವತ್ತು 200 ರೂಪಾಯಿ ಹಾಕಿಸ್ಕೊಂಡಿದ್ದೀನಿ. ನಿನ್ನೆ ಏನು ಗ್ಯಾಸ್ ಹಾಕಿಸ್ಕೊಂಡಿದ್ದೆ ಅದರಲ್ಲೇ ಮ್ಯಾನೇಜ್ ಆಗೋಯ್ತು. ಇವಾಗ ನಾನು ಬೊಮ್ಮಸಂದ್ರದಲ್ಲಿರೋಂಥ ಬಂಕಲ್ಲಿ ಹಾಕಿದ್ದು, ಅಲ್ಲಿ ನೋಡಿದ್ರೆ ಪ್ರೆಷರ್ ಇರೋಲ್ಲ. 192 ರೂಪಾಯಿನ ಏನೋ ಇಡಿಸ್ತು, ನೆನಪಿಲ್ಲ, ಮರ್ತೋಯ್ತು. ಸೊ ಇವತ್ತೊಂದು ದಿವಸ ಹಿಂಗೆ ಇತ್ತು. ಮತ್ತು ಹೇಳ್ಬೇಕು ಅಂತ ಅಂದರೆ ಟ್ರಾಫಿಕ್ ಅಂತೂ ಇವತ್ತು ತಡ್ಕೊಳಕ್ಕಾಗಲ್ಲ, ಆ ಮಟ್ಟಿಗೆ ಹೆವಿ ಟ್ರಾಫಿಕ್ ಇತ್ತು. ಇದು ಒಂದೇ ಜಾಗ ಅಂತಲ್ಲ, ಪ್ರತಿಯೊಂದು ಕಡೆಗೂ ಬೆಳಗ್ಗೆನೂ ಟ್ರಾಫಿಕ್ ಇತ್ತು, ಇವಾಗ ಮಧ್ಯಾಹ್ನ ಟ್ರಾಫಿಕ್ ಇತ್ತು, ಸಂಜೆನೂ ಟ್ರಾಫಿಕ್ ಇತ್ತು. ಹಂಗಾಗಿ ಅಷ್ಟು ರಿಸ್ಕ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಹೇಳದ್ನಲ್ಲ, ಕೈ ಹಾಕೊಂಡು ಸಿಕ್ಕಾಬಟ್ಟೆ ಪೇಯ್ನ್ ಬಂದ್ಬಿಡ್ತು, ಕ್ಲಚ್ ಹಿಡಿಯೋಕೆ ಆಯ್ತಿರಲಿಲ್ಲ. ಸೊ ಹಾಗಾಗಿ ಸ್ಟಾಪ್ ಮಾಡಿಕೊಂಡು ಈಗ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಅದ್ರ ಜೊತೆಗೆ ಇಷ್ಟ ಆಗಿದ್ರೆ ಕೂಡಲೇ ಸಪೋರ್ಟ್ ಮಾಡಿ. ಯಾರು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿಲ್ಲ, ಚಾನಲ್ ಬೆಳೀತಾ ಇಲ್ಲ. ಹಿಂಗೆ ಹೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಸುಮ್ಮನೆ ಡೈಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.